ಸಿಂಪಲ್ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಕರ್ನಾಟಕ ಸ್ಪೆಷಲ್ಲು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಮತ್ತು ನಾನು ಹೆಸರುಬೇಳೆ ತೊಗರಿಬೇಳೆ ಎರಡು ಕಾಲು ಲೋಟ ಆಗೋಷ್ಟು, ಈ ಲೋಟದಲ್ಲೇ ಕಾಲು ಲೋಟ ಆಗೋಷ್ಟು ತೊಗೊಂಡಿದ್ದೀನಿ. ಆಮೇಲೆ ನಾನು 2 ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಬಿಸಿಬೇಳೆ ಬಾತ್ ಪ್ಯಾಕೆಟ್ ಒಂದು, ಮತ್ತು ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಒಣಮೆಣಸಿನ್ಕಾಯಿ, ಕಡಲೆಬೀಜ ಮತ್ತು ಗೋಡಂಬಿ ಇಷ್ಟು. ಮತ್ತು ತರಕಾರಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ. ನಿಮ್ಮ ಹತ್ರ ನವಿಲುಕೋಸು ಇದ್ದರೆ ಅದನ್ನು ಹಾಕ್ಕೊಬೋದು. ಇದಿಷ್ಟು ಬೇಕಾಗಿರೋದು. ಈಗ ಫ್ರೆಂಡ್ಸ್, ನಾನು ಈ ಅಕ್ಕಿನ ಮತ್ತು ಈ ಹೆಸರುಬೇಳೆ ತೊಗರಿಬೇಳೆ ಎರಡೂ ನಾನೀಗ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ನಾನು ಸುಮಾರು 1.5 ಚಮಚ ಆಗಷ್ಟು ನೀರು ಹಾಕಿದ್ದೀನಿ. ಈಗ ಅಕ್ಕಿ ಹಾಕ್ತಾಯಿದ್ದೀನಿ. ಮತ್ತು ತರಕಾರಿ 3 ತರಕಾರಿನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ. ಈಗ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ ಫ್ರೆಂಡ್ಸ್. ಕುಕ್ಕರ್ ಮುಚ್ಚಿದ್ದೀನಿ. ಇದು 1-2 ವಿಜಲ್ ಬರಬೇಕು. ತರಕಾರಿ ತುಂಬ ಬೇಯಬಾರ್ದು. 1-2 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಮತ್ತು ನಾನು 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಎಲ್ಲದ್ರ ಜೊತೆ ಮಿಕ್ಸ್ ಮಾಡ್ತಿಲ್ಲ. ಇವನ್ನ ಸಪ್ರೇಟಾಗಿ ಹುರಿದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನೀಗ ಲಾಸ್ಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಮೆತ್ತಗಾಗಲ್ಲ. ಇದಾಗಿದೆ ಫ್ರೆಂಡ್ಸ್. ಅದಾಗಿದೆ. ಅದು ತೆಗೆದುಬಿಟ್ಟು ಈಗ ನಾನು ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ಹುರಿದು ಎತ್ತಿಟ್ಕೊತೀನಿ ನಾನು. ಈಗ ಎರಡನ್ನೂ ರೀತಿ ಸಪ್ರೇಟಾಗಿ ಹುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಸಾಸಿವೆ ಹಾಕ್ತಾಯಿದ್ದೀನಿ ನಾನು, ಒಣಮೆಣಸಿನ್ಕಾಯಿ, ಕರಿಬೇವು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ನಾನು ಆಯಿಲೆಲ್ಲ ಕಮ್ಮಿ ಹಾಕ್ತೀನಿ, ಚೂರು ಕೆಂಪಗಾಗಲಿ ಇದು. ಇದಾಗಿದೆ ಫ್ರೆಂಡ್ಸ್. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ಅದಕ್ಕೆ ಉಪ್ಪು ಹಾಕಿದ್ನಲ್ಲ, ಅದಕ್ಕೋಸ್ಕರ ಅರಿಶಿನ ಪುಡಿ. ಇದಾಗಿದೆ ಫ್ರೆಂಡ್ಸ್. ಈಗ ನಾನು ಬಿಸಿಬೇಳೆ ಬಾತ್ ಪ್ಯಾಕೆಟ್ ಹಾಕ್ತೀನಿ, ಪೌಡರು. ಎಷ್ಟು ಹಾಕ್ತಾಯಿದ್ದೀನಿ ನಾನು. ಈಗ ನಾನು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಿಮಗೆ ಖಾರದ ತಕ್ಕನಂಗೆ ನೋಡ್ಕೊಳ್ರಿ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಲೈಟಾಗಿ ಒಂಚೂರು ಕುದಿ ಬರಲಿ ಇದು. ಕುಕ್ಕರ್ ಆಗಿದೆ, ಆಫ್ ಮಾಡ್ತಾಯಿದ್ದೀನಿ. ಇದು ಇಷ್ಟಾಗಿದೆ ಫ್ರೆಂಡ್ಸ್. ಇದು ನಾನು ಆಫ್ ಮಾಡ್ತಾಯಿದ್ದೀನಿ.
ಈ ಪ್ರಮಾಣ ಬೆಂದರೆ ಸಾಕು ಫ್ರೆಂಡ್ಸ್. ಇದು ಉರಿ ಇಟ್ಟಿದ್ದೀನಿ ನಾನು. ಹಾಕಿ ಮಾಡಿರೋ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ಒಂದು ಕುದಿ ಬರಬೇಕೀಗ. ಇದಕ್ಕೆ ಈಗ ಉಪ್ಪು ಖಾರ ಎಲ್ಲ ಒಂಥರ ಚೆಕ್ ಮಾಡ್ಕೊಂಬಿಡೋಣ. ಉಪ್ಪು ಕಮ್ಮಿ ಇತ್ತು ಫ್ರೆಂಡ್ಸ್, ಉಪ್ಪು ಹಾಕಿದ್ದೀನಿ. ಚೂರು ತುಪ್ಪ ಹಾಕ್ತಾಯಿದ್ದೀನಿ ನಾನು. ತುಪ್ಪ ಹಾಕಿ ಫ್ರೆಂಡ್ಸ್ ಒಂದು 2 ನಿಮಿಷಗಳ ಕಾಲ ಆಗಿದೆ. ಈಗ ಇಷ್ಟು ತಿಕ್ನೆಸ್ ಸಾಕು ಫ್ರೆಂಡ್ಸ್. ಈಗ ಸ್ವಲ್ಪ ತಣ್ಣಗಾದ್ರೂ ಗಟ್ಟಿಯಾಗಿಬಿಡುತ್ತೆ ಇದು. ನಿಮಗೆ ಅಕಸ್ಮಾತ್ ಮಧ್ಯಾಹ್ನ ಟೈಮ್ ತಿನ್ಬೇಕು ಅನ್ಸಿದ್ರೆ ಇದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಬೋದು ಫ್ರೆಂಡ್ಸ್. ಇದನ್ನು ಆಫ್ ಮಾಡ್ತಾಯಿದ್ದೀನಿ ನಾನು ಫ್ರೆಂಡ್ಸ್. ಈಗ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನಾನು ಈಗ ಆವಾಗಲೇ ಹುರಿದಿಟ್ಟಿದ್ನಲ್ಲ ಕಡಲೆ ಬೀಜ, ಅದನ್ನು ಈಗ ಮೇಲ್ಗಡೆ ಹಾಕ್ತಾಯಿದ್ದೀನಿ ನಾನು. ಹೀಗಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಕ್ರಿಸ್ಪಿಯಾಗಿ. ಮತ್ತು ಗೋಡಂಬಿ, ಮತ್ತು ಈಗ ನಾನು ಈ ಗುಂಡು ಖಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದನ್ನು ಕೂಡ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನಾನೀಗ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ. ನಾನು ವೀಡಿಯೋ ನೋಡ್ತಾ ಇರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.